ಅಂತಾರಾಷ್ಟ್ರೀಯ ಪ್ರಿಯದರ್ಶಿನಿ ಮಹಿಳಾ ಸೇವಾ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನನ್ನ ಸಹೋದರ ಇವತ್ತು ಜನ್ಮದಿನಾಚರಣೆ ನಾನು ಮಾಡಲಿಲ್ಲ. ಎಲ್ಲ ಮಹಿಳಾ ಹೋರಾಟಗಾರರು ಎಲ್ಲ ಸಂಘಟನೆ ಮುಖಂಡರು ಇವತ್ತು ಈಗ ಜನ್ಮದಿನಾಚರಣೆ ಮಾಡಬೇಕಂತಕ್ಕಂಥ ಮಾತಿಗೆ ಬಹಳ ಮುಖ್ಯವಾಗಿ ದೇಶದಲ್ಲಿ ನಾವು ನೆನೆಸ್ಕೋಬೇಕಾದಂಥ ಮಹಿಳೆಯರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮೊದಲನೇ ಕಾನೂನು ಮಂತ್ರಿಯಾಗಿದ್ದಾಗ ಅವರು ಮಹಿಳೆಯರಿಗಾಗಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತವ್ರು. ಸನ್ನಿವೇಶ ಏನು? ದೇಶದಲ್ಲಿ ಮಹಿಳೆಯರು ಎಲ್ಲೋ ಒಂದ್ ಕಡೆ ದೌರ್ಜನ್ಯಕ್ಕೆ ದಬ್ಬಾಳಿಕೆಗೊಳಗಾಗಿದ್ದಂಥವ್ರು. ತನ್ನ ಗಂಡಂದಿರೋ ಮನೆಗಳಲ್ಲಿ ಹೆಂಡತಿರನ್ನ ಸರಿಯಾದ ರೀತಿ ನಡೆಸ್ಕೊಳ್ಳದೆ ಹಿಂಸೆ ಕೊಡ್ತಾ ಇದ್ರು. ಸಮಾನತೆ ಇರಲಿಲ್ಲ ಅವ್ರಿಗೆ, ಸ್ವಾತಂತ್ರ್ಯ ಇರಲಿಲ್ಲ ಅವ್ರಿಗೆ. ಆ ಸಮಾನತೆ ಸ್ವಾತಂತ್ರ್ಯ ಸಿಗ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ದೇಶದ ಮಹಿಳಾ ಮೊದಲನೇ ಕಾನೂನು ಮಂತ್ರಿಯಾಗಿ ಕಾನೂನನ್ನ ಮಂಡಿಸುವಂತ ಪ್ರಯತ್ನ ಮಾಡ್ತಾರೆ. ಕಾಮನ್ ಸಿವಿಲ್ ಕೋಡ್ ಅಂತ ತರುವಂತ ಪ್ರಯತ್ನ ಮಾಡ್ತಾರೆ. ಕಾಮನ್ ಸಿವಿಲ್ ಕೋಡ್ ಅಂದ್ರೆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ತಂದೆ ಆಸ್ತಿಯಲ್ಲಿ ಪಾಲು ಕೊಡಬೇಕು, ಗಂಡು ಮಕ್ಕಳಿಗೆ ಇರ್ತಕ್ಕಂಥ ಸಮಾನವಾದ ಹಕ್ಕುಗಳನ್ನ ಕೊಡಬೇಕು ಅಂತ. ಆ ಸಮಾನವಾದ ಹಕ್ಕುಗಳನ್ನ ಸಿಗ್ಬೇಕು ಅಂತ ಹೋರಾಟ ಮಾಡಿದಂತ ಮೊದಲನೇ ಕಾನೂನು ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಆಶಯಗಳನ್ನ ಈಡೇರಿಸೋದಕ್ಕೆ ನೆಹರು ಒಪ್ಪೋದಿಲ್ಲ. ಇಲ್ಲೆಲ್ಲ ಕೆಲವು ಮಹಿಳೆಯರನ್ನು ದೂರ ಇಡಬೇಕು ಅಂತ ನಾನು ಅದನ್ನ ಹೇಳಕ್ ಇಷ್ಟಪಡೋದು. ಆಮೇಲೆ ಹಿಂದೂ ಕೋರ್ಟ್ ಬಿಲ್ ತರ ಪ್ರಯತ್ನ ಮಾಡ್ತಾರೆ. ಹಿಂದೂ ಕೋರ್ಟ್ ಬಿಲ್ ಅಂದ್ರೆ ಹಿಂದೂ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಹಿಂದೂ ಹೆಣ್ಣು ಮಕ್ಕಳಿಗೆ ಸಮಾನವಾದ ಹಕ್ಕುಗಳನ್ನು ಕೊಡಬೇಕು, ಸಮಾನತೆ ಕೊಡಬೇಕು ಅಂತ. ಅವತ್ತಿನ ಪ್ರಧಾನಮಂತ್ರಿಗಳು ಅದನ್ನು ಒಪ್ಪೋದಿಲ್ಲ. ಕೊನೆಗೆ ರಾಷ್ಟ್ರಪತಿಗೆ ಹೋಗಿ ದೂರ ಇರ್ತಾರೆ. ಹೇಳಿ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡೋದಾದ್ರೆ ಮನೆ ಕಾನೂನು ಮಂತ್ರಿ ಆಗಿರ್ಬೇಕು, ಇವರಿಗೆ ಸಮಾನತೆ ಕೊಡಬೇಕು, ಇವರಿಗೆ ದೇಶದಲ್ಲಿ ಅನ್ಯಾಯ ಆಗ್ತಾ ಇದೆ, ದೌರ್ಜನ್ಯಗೊಳಗಾಗಿದ್ದಾರೆ, ಗಂಡಂದ್ರು ಹಿಂಸೆ ಕೊಡ್ತಾರೆ, ಮನೆಯಲ್ಲಿ ಅವರಿಗೆ ಸಮಾನವಾದ ಹಕ್ಕುಗಳನ್ನ ಕೊಡಲಿಲ್ಲ, ಇವರಿಗೆ ನ್ಯಾಯ ಕೊಡಬೇಕಾದಂತ ಕೆಲಸಗಳನ್ನ ಮಾಡಬೇಕು. ಈ ಕಾನೂನನ್ನ ಮಂತ್ರಿಯಾಗಿ ನಾನು ಕಾನೂನು ಮಾಡದೆ ಹೋದ್ರೆ ನಾನೇ ಕಾನೂನು ಮಂತ್ರಿ ಇರ್ಬೇಕಂತದ್ದು ರಾಷ್ಟ್ರಪತಿಗೆ ದೂರ ಇರ್ತಾರೆ. ರಾಷ್ಟ್ರಪತಿ ಹೇಳ್ತಾರೆ, ಅಂಬೇಡ್ಕರ್ ಜಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿ ಕೂಡಲೇ ಬರ್ತಾರೆ, ಒಂದು ವೈಟ್ ಪೇಪರ್ ತಗೊಳ್ತಾರೆ. ಯಾವ ಹೆಣ್ಣು ಮಕ್ಕಳಿಗಾಗಿ ಕಾನೂನು ಮಾಡ್ಲಿಕ್ಕೆ ಆಗ್ತಿರ್ತಕ್ಕಂಥ ಕಾನೂನು ಮಂತ್ರಿಯಾಗಿ ನಾನು ಒಂದು ಚಡ ಅಧಿಕಾರಿಗಳಿರುವಂತ ರಾಜೀನಾಮೆ ಕೊಟ್ಟು ಈಚೆ ಬಂದಂತ ಏಕೈಕ ದೇಶದ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಮಹಿಳೆಯರು ಇಷ್ಟು ಜನ ಸೇರಿದಿರಿ, ಪ್ರಿಯದರ್ಶಿನಿ ಸಂಸ್ಥೆಯನ್ನ ಕಟ್ಕೊಂಡಿದ್ದೀರಿ. ಇವತ್ತು ದೇಶದ ಹೆಣ್ಣು ಮಕ್ಕಳು ಇವತ್ತು ಸ್ವತಂತ್ರವಾಗಿ ಓಟ್ ಹಾಕೋ ಅಧಿಕಾರ ನಿಮ್ಗೆ ಇರಲಿಲ್ಲ. ಮೊದಲು ಬ್ರಿಟಿಷರ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ಹೆಣ್ಣು ಮಕ್ಕಳಿಗೂ ಒಂದು ಜಾತಿ ಅಲ್ಲ, ಯಾವುದೇ ಧರ್ಮದ ಹೆಣ್ಣು ಮಕ್ಕಳಿಗೂ ಯಾವುದೇ ಜಾತಿ ಹೆಣ್ಣು ಮಕ್ಕಳಿಗೂ ಓಟ್ ಹಾಕೋ ಅಧಿಕಾರ ಇರಲಿಲ್ಲ. ಆವಾಗ ಬ್ರಿಟಿಷ್ ಕಾಲದಲ್ಲಿ ಓಟ್ ಹಾಕೋ ಅಧಿಕಾರ ಹೇಗಿತ್ತು ಅಂದ್ರೆ, ನನಗೆ 100 ಎಕರೆ ಜಮೀನು ಇದೆ ಅಂದ್ರೆ 100 ಓಟ್ ನನ್ನ ಒಬ್ಬರಿಗೆ, ಯಾರ್ಯಾರಿಗೆ 500 ಓಟ್ ಇದೆ, 1000 ಎಕರೆ ಜಮೀನು ಇದೆ, 1 ಎಕರೆಗೆ 1 ಓಟು, 10,000 ಎಕರೆ ಜಮೀನು ಇದ್ರೆ 10,000 ಓಟ್ ಒಬ್ಬರಿಗೆ. ಅದನ್ನ ತೆಗೆದು ಇವತ್ತು ಚಪ್ಪಲಿ ಹೊಲಿಯೋನು, ಜಿಂದ ಮಾಡೋನು, ಪೇಪರ್ ಆಯ್ತವನು, ಇವರೆಲ್ಲರಿಗೂ ದೇಶ ಪ್ರಧಾನಮಂತ್ರಿಯಿಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಕೊನೆಯ ಸಾಲಲ್ಲಿ ಚಪ್ಪಲಿ ಹೊಲಿಯೋನು ಕಟ್ಟಲು ಒಂದೇ ಓಟ್ ಕೊಟ್ಟಂತ ಅಧಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನವಾದ ಓಟಿನ ಅಧಿಕಾರವನ್ನು ಕೊಟ್ಟರು. ಇದು ದೇಶದ ಇತಿಹಾಸ. ಹಾಗಾಗಿ ಹೆಣ್ಣು ಮಕ್ಕಳು ಇವತ್ತು ಬಹಳ ಯೋಚನೆ ಮಾಡಬೇಕು. ಇವತ್ತು ನೀವೇನಾದ್ರೂ ಸ್ವತಂತ್ರವಾಗಿ ಇವತ್ತು ಸಂಘಟನೆ ಮಾಡ್ಕೊಂಡು ಇಲ್ಲಿ ಬಂದು ಕೂತಿದ್ರೆ ಅದಕ್ಕೆ ಕಾರಣ ಯಾರೋ ಅಲ್ಲ, ಯಾವುದೇ ವ್ಯಕ್ತಿ ಅಲ್ಲ, ಯಾವುದೋ ಪುಣ್ಯಾತ್ಮನಲ್ಲ, ಯಾವುದೋ ಸ್ವಾಮೀಜಿನೂ ಅಲ್ಲ. ಇವತ್ತು ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಿಮ್ಗೆ ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಇಂಥ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಉತ್ತಮವಾದಂಥ ಕೆಲಸಗಳು ಮಾಡೋದಕ್ಕೆ ಸಹಕಾರ ನೀಡ್ತಕ್ಕಂಥ ಅನೂಪ್ ಅಯ್ಯಂಗಾರ್ ಅವರು ಈ ಕ್ಷೇತ್ರದ ಪ್ರಮುಖರು, ಚುನಾವಣೆಯಲ್ಲಿ ನಿಂತಿದ್ದವರು, ಕಾಂಗ್ರೆಸ್ ಇಂದ ನಿಂತು ರಾಜಕಾರಣದಲ್ಲಿ ಇದ್ದೇ ಸೋಲು ಗೆಲುವಿದ್ರು ಸೋಲು ಚಿಂತೆ ಮಾಡ್ತಾನೆ ಇವತ್ತು ನೀವು ಎದುರು ಬಂದು ನಿಮ್ಗಾಗಿ ಇವತ್ತು ಕೂತಿದ್ರು. ಅವ್ರಿಗೂ ನಾನು ಅಭಿನಂದಿಸ್ತೇನೆ. ಕೇಶವಮೂರ್ತಿ ಅವರು ಇವತ್ತು ಅವ್ರ ಜನ್ಮದಿನಾಚರಣೆ ಮಾಡೋ ಜೊತೆಗೆ ಇಂಥ ಒಂದು ಒಳ್ಳೆ ಕೆಲಸ, ಇಷ್ಟು ಕೆಲಸ ಮಾಡ್ಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ. ಇದೆಲ್ಲ ಇಷ್ಟು ಜನ ಸೇರಿಸ್ಬೇಕು. ಈಗೆಲ್ಲ ನೀವು ಟಿವಿಗಳ ಮುಂದೆ ಕೂತ್ಕೊಂಡು ಸೀರಿಯಲ್ ನೋಡೋ ಜನ ನೀವು ಹೆಣ್ಮಕ್ಳೆಲ್ಲರೂ ಸೀರಿಯಲ್ಗಳಲ್ಲಿ ಇವತ್ತು ಯಾವ ಸೀರಿಯಲ್ ಬರ್ತದೆ, ಇವತ್ತು ಒಂದು ಸೀನ್ ಹೋಗ್ಬಿಡ್ತಲ್ಲಪ್ಪ ಅಂತ ಬಂದು ಬೇಜಾರಲ್ಲಿ ಕೂತಿರೋರು ಇದ್ದೀರಿ, ಪ್ರೀತಿಯಿಂದ ಬಂದರು ಇದ್ದೀರಿ. ಅದ್ರ ಸೀರಿಯಲ್ಗಳು ಇದ್ದೇ ಇರ್ತವೆ ದಿನಾನು. ಆದ್ರೆ ಒಂದು ಸತ್ಯ, ಇವತ್ತು ಎಲ್ಲೋ ದೇಶದಲ್ಲಿ ಇವತ್ತು ಬಡತನದಲ್ಲಿ ಇರ್ತಕ್ಕಂಥ ಜನಕ್ಕೆ ನ್ಯಾಯ ಕೊಡಬೇಕಾದಂಥ ಕೆಲಸಗಳನ್ನ ಇವತ್ತು ಪ್ರಿಯದರ್ಶಿನಿ ಸಂಸ್ಥೆ ಮಾಡ್ತಾ ಇರೋದಕ್ಕೆ ಅಭಿನಂದನೆ ನಡೆಸ್ತೇನೆ. ಈ ಸಂಸ್ಥೆಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟು ಈ ಸಂಸ್ಥೆನ ಉತ್ತುಂಗಕ್ಕೆ ತಗೊಳ್ಳುವಂತ ಕೆಲಸಗಳನ್ನ ನೀವೆಲ್ಲರೂ ಮಾಡಬೇಕು. ನಿಮ್ ಜೊತೆಗೆ ನಾವೆಲ್ಲ ಇರ್ತೀವಿ. ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಮತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ನಿಮ್ಮ ಜೊತೆಗಿರ್ತದೆ. ನನ್ನ ಸಹೋದರ
ಕೇಶವ ಮೂರ್ತಿಯವರಿಗೆ ನಾನು ಸಂಪೂರ್ಣವಾದಂಥ ಎಲ್ಲ ಭರವಸೆಗಳನ್ನ ಮತ್ತೆ ಅವ್ರಿಗೆ ಸಪೋರ್ಟ್ ನೀಡ್ತಾರೆ. ಸುಮಾರು ಕಾರ್ಯಕ್ರಮಗಳನ್ನು ಕರೀತಾನೆ ಇದ್ರು. ನಾನು ಕಾರ್ಯಕ್ರಮಕ್ಕೆ ನಾನು ಒಂದ್ ಕಡೆ ಇರಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ರಾಷ್ಟ್ರಾದ್ಯಂತ ಓಡಾಡ್ತಾರೆ. ಸಂದರ್ಭ ನನಗೆ ಸಿಗಲ್ಲ. ನಾನು ಇವತ್ತು ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ಕೇಶವಮೂರ್ತಿ ಬಿಡೋದಿಲ್ಲ ನಿನ್ನ ಕಾರ್ಯಕ್ರಮಕ್ಕೆ ಅಂತ ಹೇಳಿದೆ. ಕೊನೆಗೆ 7:30 ಆಗಿತ್ತು. ಏನ್ ಮಾಡೋದು, ಹೋಗೋದ ಕಾರ್ಯಕ್ರಮ ನಡೆದೋಗಿದ್ಯಾ, ಆದ್ರೂ ಚಿಂತೆ ಎಲ್ಲ ಹೋಗಿ ಅವ್ರಿಗೊಂದು ಅಭಿನಂದನೆ ನಡೆಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಬಂದಿದ್ದೀನಿ. ಆವತ್ತು ನೋಡಿದ ಕಾರ್ಯಕ್ರಮ ಇನ್ನೂ ಪ್ರಾರಂಭ ಆಗಿರಲಿಲ್ಲ, ಸಂತೋಷ ಆಯ್ತು. ಇವತ್ತು ನೀವೆಲ್ಲರೂ ನೋಡುವಂತ ಭಾಗ್ಯ ಸಿಕ್ತು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ನಾನು ಅವ್ರಿಗೆ ಅಭಿನಂದಿಸಿ, ಇಲ್ಲಿ ಮಹಿಳೆಯರು ಬಹಳ ಸಂಖ್ಯೆಯಲ್ಲಿ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಸಮಾನ ಹಕ್ಕುಗಳು ನಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಯಾವುದೋ ಜಾತಿಗೆ ಸೀಮಿತ ಅಲ್ಲ ಅಂಬೇಡ್ಕರ್. ಅಂಬೇಡ್ಕರ್ ಅನ್ನೋದು ಒಂದು ದೊಡ್ಡ ಪವಾಡ ಪುರುಷ. ಅವರು ಇವತ್ತು ಎಲ್ಲ ಶೋಷಿತ ಸಮಾಜಗಳು, ಅಂದ್ರೆ ಅದರಲ್ಲಿ ಹೆಣ್ಮಕ್ಳು ಶೋಷಣೆ ಕೊಟ್ಬಿಟ್ಟವ್ರೆ. ಇಲ್ಲಿ ಒಂದು ಜಾತಿಗೆ ಸೇರಿದಂಥದ್ದು ಕೆಲವು ಸಂಘಟನೆಗಳು ಅದನ್ನು ಮಾಡ್ತಾರೆ. ಅಂಬೇಡ್ಕರ್ ಅಂದ್ರೆ ಬರೀ ಷಡೋಕಾಶರಿಗೆ, ದಲಿತರಿಗೆ ಸೀಮಿತ ಅಂತ. ಅಂಬೇಡ್ಕರ್ ದಲಿತರಿಗೆ ಮಾತ್ರ ಸೀಮಿತ ಅಲ್ಲ, ದೇಶದ ಸಮಸ್ತ ಜನರಿಗೆ ಸಂವಿಧಾನ ಬರೆದುಕೊಟ್ಟಂತವರು, ದೇಶದ ಸಮಸ್ತ ಜನತೆಗೆ ನ್ಯಾಯ ಕೊಟ್ಟಂತವರು, ಕಾರ್ಮಿಕರ ಪರವಾಗಿ ನಿಂತಂತವರು, ಹೆಣ್ಮಕ್ಳಿಗೆ 8 ಗಂಟೆ ಕೆಲಸಗಳನ್ನ ಕೊಡೋದು, ಹೆರಿಗೆ ಭತ್ಯೆ ಕೊಡುವಂತ ಕೆಲಸ ಕಾರ್ಮಿಕ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ದೇಶದಲ್ಲಿ ಹೆಣ್ಣು ಮಕ್ಕಳ ಪರವಾಗಿ, ಶೋಷಿತರ ಪರವಾಗಿ, ಧ್ವನಿಯಿಲ್ಲದಿರ್ತಕ್ಕಂಥವ್ರ ಪರವಾಗಿ, ಅಸಂಖ್ಯಾತ ಸಮಾಜಕ್ಕೆ ಅವರು ದೇಶದ ಕೊಡುಗೆ. ಅವರು ಯಾವುದೇ ಜಾತಿಯ ಒಂದು ಜಾತಿಗೆ ಅಂಬೇಡ್ಕರ್ನ ಸೀಮಿತ ಮಾಡಬಹುದು. ಏನಪ್ಪ ಅಂಬೇಡ್ಕರ್ ಹೆಸರು ಹೇಳ್ತಾ ಇರ್ತಾರೆ ಪದೇ ಪದೇ ಅಂತ ನೀವು ಯಾರು ಅನ್ಕೋತೀವಿ. ಅದೇನು ಇಂಥ ಶುಡುಕಾಶನೋ ದಲಿತರಿಗೂ ಅದಕ್ಕೆ ಹೌದು ನಿಜ. ಶೋಷಣೆಗೊಳಪಟ್ಟಂತ ಎಲ್ಲರ ಪರವಾಗಿ ನಿಂತದ್ರಲ್ಲಿ ಮಹಿಳೆಯರು ಶೋಷಣೆಗೊಳಪಟ್ಟಂತವ್ರೆ. ಮೋಸ್ಟ್ಲಿ ಮಹಿಳೆಯರು ಗಂಡಂದ್ರಿಂದ ಒದೆಗಳು ತಿಂದಿರೋರೆ. ಇಲ್ಲಿ ಬಂದಿರ್ತಕ್ಕಂಥವರಲ್ಲಿ ಯಾರು ತಿಂದಿಲ್ಲ ಅಂತ ಹೇಳೋದಿಲ್ಲ. ಕೆಲವರು ತಿಂದಿರ್ಬೋದು, ಕೆಲವು ತಿಂದೇ ಇರ್ಬೋದು. ಆದ್ರೆ ಗಂಡಸರಿಂದ ನೋವಂತೂ ಅನುಭವಿಸ್ತು. ಇವತ್ತಿನ ದಿನಗಳು ಪರವಾಗಿಲ್ಲ. ಹಿಂದಿನ ದಿನಗಳಲ್ಲಿ ಗಂಡ ಸತ್ತೋದ್ರೆ ಆಕೆಗೆ ತಲೆ ಬೋಡ್ಸೋರು, ವಿಧವೆ ಮಾಡ್ಬಿಡೋರು. ವಿಧವೆ ಮಾಡಿ ಮದುವೆ ಬೇರೆ ಮದುವೆ ಆಗಂಗಿಲ್ಲ, ಬೇರೆ ಪುರುಷ ನೋಡಂಗಿಲ್ಲ, ತಲೆ ಮೇಲೆ ಈ ತರ ಒಂದು ಪರಿಸ್ಥಿತಿಗೆ ಇದು ಅನಿಷ್ಟ ಪದ್ಧತಿಗೆ ಇದು. ಇವತ್ತು ಧೈರ್ಯವಾಗಿ ಇವತ್ತು ಎಲ್ಲರೂ ದೇಶದ ಸಮಾನದ ದೃಷ್ಟಿಯಿಂದ ನೋಡುವಂತ ಕೆಲಸ ಸಿಕ್ಕಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಈ ಒಂದು ದೃಷ್ಟಿಯಲ್ಲಿ ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭಾರತ್, ಜೈ ಕರ್ನಾಟಕ.